ನರೇಗಾದಲ್ಲಿ ಆಹಾರ ಹುಣ್ಣಿಮೆ ನಿಮಿತ್ತ ಏನು ಹಿಂದೂಗಳು ತೆಗೆದಂತಹ ಒಂದು ಮೆರವಣಿಗೆ ಮೇಲೆ ಅಮಾಯಕ ಯಾವುದೇ ಯಾವುದೇ ಒಂದು ಘೋಷಣೆ ಕೂಗದೆ ಸುಮ್ಮನೆ ಕಾರುಣ್ಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಜನರ ಮೇಲೆ ದಿಢೀರ್ನೆ ಮುಸ್ಲಿಂ ಮತಾಂಧರು ಸಾಮಾನ್ಯ ರೀತಿಯಿಂದ ದಾಳಿ ನಡೆಸಿ ಸುಮಾರು 6 ಜನ ಅವರಿಗೆ ಅವರು ಸಂಗ್ರಹಿಸಿ ಇಟ್ಟಂತಹ ಕುಡುಗೋಲು ಮತ್ತು ಅನೇಕ ಅಸ್ತ್ರಗಳನ್ನು ಉಪಯೋಗ ಮಾಡಿ ವ್ಯವಸ್ಥಿತವಾಗಿ ಹಿಂದೂ ಹಬ್ಬಗಳ ಮೇಲೆ ದಾಳಿ ಮಾಡಬೇಕು ಅನ್ನೋಂಥ ಪೂರ್ವ ನಿಯೋಜಿತವಾಗಿ ಕಾರ್ಯವನ್ನು ಮುಸ್ಲಿಮರು ಮಾಡಿದ್ದಾರೆ. ಇದರಿಂದ ಈ ಊರಿನಲ್ಲಿ ಆಗಲಿ ಒಟ್ಟಾರೆ ಈ ರಾಜ್ಯದಲ್ಲಿ ಹಿಂದೂಗಳ ಹಬ್ಬಗಳ ಮೇಲೆ ಕಲ್ಲು ಎಸೆಯುವುದು, ಪೆಟ್ರೋಲ್ ಬಾಂಬ್ ಹಾಕುವುದು ಮತ್ತು ಮಾರಕಾಸ್ತ್ರಗಳಿಂದ ದಾಳಿ ಮಾಡುವುದು ಬಹಳಷ್ಟು ಹೆಚ್ಚಾಗಿದೆ. ಅವರಿಗೆ ಭಯ ಇಲ್ಲ, ಅವರಿಗೆ ಸರ್ಕಾರದ ಬೆಂಬಲ ಇದೆ ಅನ್ನೋಂಥ ಕಾರಣದಿಂದ ಈ ರೀತಿ ಪಶ್ಚಿಮ ಬಂಗಾಳದ ಮಾದರಿಯಲ್ಲಿ ಇವತ್ತು ಕರ್ನಾಟಕದಲ್ಲಿ ಇವರ ಗುಂಡಾಗಿರಿ ದಬ್ಬಾಳಿಕೆ ನಡೆದಿದೆ. ಪೊಲೀಸ್ ಇಲಾಖೆಯವರು ಸಾಕಷ್ಟು ಒಳ್ಳೆಯ ಕೆಲಸ ಮಾಡಿದ್ದಾರೆ. ಸಂಬಂಧಪಟ್ಟಂಥ ಅಪರಾಧಿಗಳು ನಡೆದಿದ್ದಾರೆ. ಯಾರು ಆ ತಪ್ಪಿತಸ್ಥರು ಅನ್ನೋದು ಕ್ರಮ ತಗೋತಾ ಇದ್ದಾರೆ. ಇಲ್ಲಿ ಊರಿನ ಜನ ಎಲ್ಲರೂ ಪೊಲೀಸರ ಕ್ರಮದ ಬಗ್ಗೆ ಯಾರಿಗೂ ಒಂದು ನಕಾರಾತ್ಮಕ ಇಲ್ಲ. ಆದರೆ ಅದು ಮುಂಜಾಗ್ರತವಾಗಿ ಏನು ಅವರು ಮಾಡಿದಂಥದ್ದು ಅನಿರೀಕ್ಷಿತವಾಗಿ ನಮ್ಮ ಹಿಂದೂಗಳು ಇವತ್ತು ಯಾವುದೇ ಹಬ್ಬ ಹರಿದಿನಗಳಿದ್ದಾಗ ಮಸೂತಿಯಿಂದ ಈ ರಾಜ್ಯದಲ್ಲಿ ಮಧ್ಯದಲ್ಲಿ ಮನೆ ಆಳಂದದಲ್ಲಿ ಈಶ್ವರ ಲಿಂಗದ ಮೇಲೆ ಉಚ್ಚಿ ಒಯ್ಯುವಂಥದ್ದು, ಮೂತ್ರವನ್ನು ಮಾಡುವಂಥದ್ದು ಕೆಲಸವನ್ನು ಮಾಡಿ ದುರ್ದೈವ ಅಂದರೆ ಅವ್ರನ್ನ ನ್ಯಾಯಾಲಯದಿಂದ ಮುಕ್ತ ಮಾಡಬೇಕಂತ ಹೇಳಿ ಈ ಸರ್ಕಾರ ರಿಪೋರ್ಟ್ ಹಾಕ್ಬೇಕಂತೇಳಿ ಕೋರ್ಟಿಗೆ ಇದನ್ನು ತನ್ನ ಕ್ಯಾಬಿನೆಟ್ನಲ್ಲಿ ನಿರ್ಣಯ ಮಾಡಿ ಏನೋ ಒಬ್ಬ ಹಿಂದೂ ಕಾರ್ಯಕರ್ತರು ಗಿರೀಶ್ ಭಾರದ್ವಾಜ್ ಅನ್ನೋರು ಹೈಕೋರ್ಟಿಗೆ ಹೋದರು. ಹೈಕೋರ್ಟ್ ಹೊತ್ತು ತಡೆ ಆಜ್ಞೆ. ಇದನ್ನೆಲ್ಲ ಕಾನೂನು ಸುವ್ಯವಸ್ಥೆ ಕರ್ನಾಟಕದಲ್ಲಿ ಸಂಪೂರ್ಣ ಹದಿಗೆಡ್ತಾ ಇದೆ. ಪೊಲೀಸರಿಗೆ ಮುಕ್ತವಾದಂಥ ಅಧಿಕಾರ ಇಲ್ಲ. ಅವ್ರು ಏನೇ ಮಾಡಿ ಅದನ್ನು ಹತೋಟಿ ತರಲಿಕ್ಕೆ ಮತ್ತು ಕ್ರಮ ತಗೋಬೇಕಂದ್ರೆ ನಿರಂತರವಾಗಿ ಕಾಂಗ್ರೆಸ್ಸಿನ ಒಂದು ಏನು ಹಸ್ತಕ್ಷೇಪ ಪೊಲೀಸ್ ಇಲಾಖೆಗೆ ಅತಿಯಾಗಿದೆ. ನಮ್ಮ ಗೃಹ ಮಂತ್ರಿಗಳಿಗೆ ಅವ್ರ ರಾಜ್ಯದಲ್ಲಿ ಏನು ನಡೀತಾ ಇದೆ, ಯಾವ ರೀತಿ ಲವ್ ಜಿಹಾದ್ ಆಗ್ತಾಯಿದೆ, ಹಿಂದೂಗಳ ಮೇಲೆ ಹತ್ಯೆ ಆಗ್ತಾಯಿದೆ, ಹಿಂದೂಗಳ ಮೇಲೆ ಚಾಕು ಚೂರಿಯಿಂದ ಇರಿಯುವಂಥ ಕೆಲಸ ಆಗ್ತಾಯಿದೆ, ಇದನ್ನೆಲ್ಲ ನೋಡಲಿಕ್ಕೆ ಅವ್ರಿಗೆ ಸಮಯ ಇಲ್ಲ. ಅವ್ರು ಬರೀ RSS ಅವ್ರು ಬಸ್ ಮಕ್ಕೊಂಬಂದು RSS ಅಂತೇಳಿ ಮಕ್ಕೋತಾರೆ, ಕನಸನಾಗೂ RSS, ಮುಂಜಾನೆ ಮೋತಿ ತಕ್ಕೊಂಡು ಕೂಡ RSS. ಪೊಲೀಸ್ ಇಲಾಖೆ ಗೃಹ ಮಂತ್ರಿ ಅಂದರೆ ಭಾಳ ದೊಡ್ಡ ಜವಾಬ್ದಾರಿ. ಗೃಹ ಮಂತ್ರಿ ಹೆಂಗಂದ್ರೆ 24 ತಾಸೂ ಜಾಗೃತಿ ಇರಬೇಕಾಗ್ತದೆ. ಇಡೀ ರಾಜ್ಯದಲ್ಲಿ ಎಲ್ಲಿ ಗಲಭೆ ಆಗ್ತಾವೆ, ಎಲ್ಲಿ ಘಟನೆ ಆಗ್ತಾವೆ, ತಕ್ಷಣ ಅಲ್ಲಿನ ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಿ ನಿರ್ದಾಕ್ಷಿಣ್ಯವಾದಂಥ ಕ್ರಮ ತಗೊಳ್ಳುವಂಥದ್ದು ಮಾಡಬೇಕು. ಅದನ್ನು ಬಿಟ್ಟು ನಮ್ಮ ಗೃಹ ಮಂತ್ರಿಗಳು ಅದನ್ನೇನೂ ಮಾಡಲ್ಲ. ಹಳ್ಳಿ ಮಳ್ಳಿ RSS ಬಿಟ್ಟರೆ ಇದರಿಂದ ಕಾನೂನು ವ್ಯವಸ್ಥೆ ಕರ್ನಾಟಕ ಅದಕ್ಕೆ ನಾವು ಸರ್ಕಾರಕ್ಕೆ ಆಗ್ರಹ ಮಾಡ್ತೀವಿ. ಇಂಥ ದುಷ್ಕರ್ಮಿಗಳು ಏನಾದ ಇವ್ರನ್ನ ಅಲ್ಲೇ ಎನ್ಕೌಂಟ್ರ್ ಮಾಡೋಂಥ ಅಧಿಕಾರ ಕೊಡಬೇಕು. ಇಲ್ಲಾಂದರೆ ವಿಶೇಷವಾಗಿ ಹಾವೇರಿ ಜಿಲ್ಲೆ ಶಂಕರ ಮುಂದಿಡಿ ಕ್ಯಾಮ್ರಾ ಇಲ್ಲಿ ನೀರು ಕಾಣುತ್ತದೆ ಅಂದರೆ ಅವ್ರಿಗೆ ಸಮರ ಸಮರ ನಿರಂತರವಾಗಿ ಹಾವೇರಿ ಜಿಲ್ಲೆ ನಾವು ನೋಡ್ಕೊತಾ ಇದ್ದೀವಿ. ದಲಿತ ಹೆಣ್ಮಕ್ಳ ಅತ್ಯಾಚಾರ ಆಗಿದೆ, ಒಂದು ದೊಡ್ಡ ಪ್ರಕರಣ ಆಗಿತ್ತು. ಅವಾಗ ನಾನು ಬಂದಿದ್ದೆ. ಅದಕ್ಕೆ ಈ ಸರ್ಕಾರ ನಮ್ಮ ಟಿವಿನೇನು ಯಾರು ಹಿಡಿದಾರಲ್ಲ ಕ್ಯಾಮ್ರಾ ಇದೇನು ನಾನು
ಛತ್ರಿ ಆ ಕಡೆ ಸೈಡ್ ಹಿಡಿಯೋ